ನಮ್ಮ ನ್ಯೂಸ್ ಫಸ್ಟ್ ನ ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಡ್ಕೊಳ್ಳುವಂತ ಅಥವಾ ಟ್ರೈನಿಂಗ್ ಕೊಡುವಂತ ಇನ್ಸ್ಟಿಟ್ಯೂಷನ್ಸ್ ಗಳಷ್ಟೇ ಅಲ್ಲದೆ ಇಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಕೂಡ ಭಾಗವಹಿಸಿದ್ದಾವೆ. ಸೊ ಅದೇ ತರ ಇವತ್ತು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾಲ್ ಕೂಡ ನಮ್ಮ ಕೋಚಿಂಗ್ ಎಕ್ಸ್ಪೋ ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ 10th ಆದ್ಮೇಲೆ ಏನ್ ಮಾಡಬೇಕು, PUC ಆದ್ಮೇಲೆ ಏನ್ ಮಾಡಬೇಕು, ಇಂಜಿನಿಯರಿಂಗ್ ತಗೊಳ್ಳೋ ಹಾಗಿದ್ರೆ ಯಾವ ತರ ಇಂಜಿನಿಯರಿಂಗ್ ಅನ್ನ ನಿಮ್ಮ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ತಗೊಳ್ಬೇಕು, ಅದೆಲ್ಲದರ ಬಗ್ಗೆ ಒಂದು ಮಾರ್ಗದರ್ಶನವನ್ನ ಕೊಡುವಂತಹ ಕೆಲಸವನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಿದ್ದಾರೆ. ಸೊ ಅದೇ ತರ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ಇವತ್ತು ನನ್ನ ಜೊತೆ ರವಿ ಅವರಿದ್ದಾರೆ. ಸರ್ ನಮಸ್ಕಾರ. ಸೊ ನೀವು ಕೂಡ ಅನೇಕ ವಿದ್ಯಾರ್ಥಿಗಳಿಗೆ, ಸ್ಕೂಲ್ ವಿದ್ಯಾರ್ಥಿಗಳಿರ್ಬೋದು, ಅಂದ್ರೆ 10th ವಿದ್ಯಾರ್ಥಿ ಇರ್ಬೋದು ಅಥವಾ PUC ವಿದ್ಯಾರ್ಥಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಡೌಟ್ಸ್ ಅಂತೂ ಇದ್ದೇ ಇರುತ್ತೆ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಸೊ ಅಂತ ಡೌಟ್ಸ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸೊ ಯಾವ ತರ ಅನಿಸ್ತು ಒಂದು ಎಕ್ಸ್ಪೋನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ, ಅಂಡ್ ಸ್ಟೂಡೆಂಟ್ಸ್ ಗಳ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು ನಿಮ್ ಜೊತೆ ಇಂಟ್ರಾಕ್ಟ್? ಸ್ಟೂಡೆಂಟ್ ಬಂದು ನಮ್ಮ ಹತ್ರ ಇವಾಗ ಔಟ್ ಸೈಡ್ ಇಂದ ಬರ್ತಾರೆ, ಈ ಹುಬ್ಳಿ ಧಾರವಾಡದಿಂದ ಎಲ್ಲ ಬರ್ತಾ ಇರ್ತಾರೆ. ಅವ್ರು ಬಂದು ನಮ್ಮ ಹತ್ರ ಎಂಕ್ವೈರಿ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ 10th ಆದ್ಮೇಲೆ PU ಆದ್ಮೇಲೆ ಏನ್ ಮಾಡಬೇಕು, ಯಾವ ತರ ಯಾವ್ದು ಓದ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ಅವರು ನಮ್ಮ ಸ್ಟಾಲ್ ಬಂದು ನಮ್ಮ ಹತ್ರ ಕೇಳಿದಾಗ ಅವಾಗ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ. ಈ ತರ 10th ಆದ್ಮೇಲೆ ಈ ತರ ಓದ್ಬೇಕು, ನೀಟ್ ಬರಿಬೇಕು, ನೀಟ್ ಆದ್ಮೇಲೆ KE ಬರಿಬೇಕು, ಇವೆಲ್ಲ ಬರೆದ್ರೆ ಇಷ್ಟು ಪರ್ಸೆಂಟೇಜ್ ಬರುತ್ತೆ, ಈ ತರ ಓದ್ಬೇಕು ಅಂತಾನು ನಾವು ಹೇಳಿ ಅವ್ರಿಗೆ ಕೊಡ್ತೀವಿ. ಈ ಚಾನಲ್ ಈ ಸಲ ಟ್ರೈನಿಂಗ್ ಕೋಚ್ ಅಂತ ಮಾಡಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಅದು ಅಲ್ದಿರ ಅವ್ರಿಗೂ ಒಂದು ಸ್ಟೂಡೆಂಟ್ಗೂ ಒಂದು ಎನ್ಕ್ವೈರಿ ಆಗುತ್ತೆ. ಬಂದು ಎಲ್ಲ ನಮ್ಮ ಸ್ಟಾಲ್ ಇಲ್ಲಿ ಸುಮಾರು ನಿನ್ನೆಯಿಂದ ನಡೀತಾ ಇದೆ. ನಿನ್ನೆ ಶನಿವಾರ ಆದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು, ಇವತ್ತು ಭಾನುವಾರ ಆದ್ರಿಂದ ಸ್ವಲ್ಪ ಕ್ರೌಡ್ ಪರವಾಗಿಲ್ಲ ಇವತ್ತು. ಆದ್ರೆ ಸ್ಟೂಡೆಂಟ್ ಎಲ್ಲ ಬಂದು ಎನ್ಕ್ವೈರಿ ಮಾಡ್ಕೊಂಡು ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬಂದು ನಮ್ಮ ಹತ್ರ ಎನ್ಕ್ವೈರಿ ಮಾಡೋದ್ರಿಂದ ನಮಗೂ ಒಂದು ಮುಂದೆ ಯಾವ ತರ ಅವ್ರಿಗೆ ಹೇಳ್ಕೊಡ್ಬೇಕು ಮಾಡಬೇಕು ಅಂತ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಸೊ ನಿಮಗೆ ಇಲ್ಲಿ ಬಂದು 10th ಸ್ಟೂಡೆಂಟ್ಸ್ ಇರ್ಬೋದು ಅಥವಾ PU ಸ್ಟೂಡೆಂಟ್ಸ್ ಇರ್ಬೋದು, ಯಾಕಂದ್ರೆ ಈಗ ಅವ್ರಿಗೆ ಇಂಜಿನಿಯರಿಂಗ್ ಓದೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಬಟ್ ಈಗಲೇ ಅವ್ರಿಗೆ ಒಂದು ಕ್ಲಾರಿಟಿ ಬೇಕು, ಯಾವ ಇಂಜಿನಿಯರಿಂಗ್ ಪಿಕ್ ಮಾಡಬೇಕು, ಯಾವ ಬ್ರಾಂಚ್ ಅಥವಾ ಯಾವ ಸ್ಟ್ರೀಮ್ ನಾನು ಪಿಕ್ ಮಾಡಬೇಕು ಅಂತ. ಸೊ ನಿಮಗೆ ಬಂದಿರುವಂತಹ ಈ ಎಲ್ಲ ಕ್ವೈರೀಸ್ ಅಲ್ಲಿ ತುಂಬಾ ಜಾಸ್ತಿ ಕೇಳಿರುವಂತಹ ಕ್ವೆಶ್ಚನ್ ಯಾವುದು ಸರ್? ನಮ್ಮ ಹತ್ರ ಬಂದು ಜಾಸ್ತಿ ಕೇಳ್ತಾ ಇರೋದು ಅವರು ನೀಟಲ್ಲಿ ನಾವು ಯಾವ ತರ ಸ್ಟಡಿ ಮಾಡಬೇಕು, KE ಒಳಗೆ ಯಾವ ತರ ಸ್ಟಡಿ ಮಾಡಬೇಕು ಅಂತ ಕೇಳ್ತಾರೆ. ನಾವು ಈ ತರ ಅವ್ರಿಗೆ ಯಾವ ರೀತಿ ನಾವು ಹೇಳ್ಕೊಟ್ಮೇಲೆ ಅವ್ರು ಅದನ್ನ ಸ್ಟಡಿ ಮಾಡಿಬಿಟ್ಟು ಪರ್ಸೆಂಟೇಜ್ ಬಂತು ಅಂದ್ರೆ ಖಂಡಿತ ಅವರು ಇಂಜಿನಿಯರ್ ಸೀಟ್ಗೆ ಆರಾಮಾಗಿ ಹೋಗಿ ಸೇರ್ಬೋದು, ಪರ್ಸೆಂಟೇಜ್ ಕೂಡ ಖಂಡಿತ ತೆಗಿಬಹುದು ಅವರು. ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ ಅಂಡ್ ನಮ್ಮ ಎಕ್ಸ್ಪೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಮಧು ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.